ಬನ್ನಿ ಬನ್ನಿ ಪಂಡಿತರೇ. ಅಬ್ಬಾ ಪ್ರಭುಗಳೇ, ನಮಸ್ತೆ ಆಚಾರ್ಯರೇ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀವಿ. ಇದು ಏನ್ ನೋಡ್ತಾ ಇದ್ದೀರಾ ನೀವು? ನಾನು ಕೂತ್ಕೊಳ್ಳೋದೆಲ್ಲಿ ಅಂತ ನೋಡ್ತಿದ್ದೀನಿ. ಇಲ್ಲಿ ನಾನು ಕೂತ್ಕೊಳ್ಳೋ ಆಸ್ಥಾನ ಎಲ್ಲಿದೆ? ಮತ್ ನಾನ್ ಯಾಕೆ ಇಲ್ಲಿದ್ದೀನಿ? ನಾವು ನಿಮಗ್ ತೋರಿಸ್ತೀವಿ. ಬನ್ನಿ 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 ನಮ್ ಜೊತೆ ಬನ್ನಿ ಬನ್ನಿ ಬನ್ನಿ. ಇಲ್ಲಿ ಕೂತ್ಕೊಳ್ಳಿ. ಏನ್ ಮಾತಾಡ್ತಿದ್ದೀರಾ? ಇದು ಮಹಾರಾಜರ ಆಸ್ಥಾನ. ಅರೆ ಆದ್ರೆ ಏನಂತೆ ಪಂಡಿತ್ರೆ, ನೀವು ಸಹ ಯಾವುದೇ ಸಾಮ್ರಾಟರಿಗೆ ಕಡಿಮೆ ಏನಿಲ್ಲ ಬಿಡಿ. ನಿಮ್ಮಂತಹ ವಿದ್ವಾನ್, ಮಹಾಜ್ಞಾನಿ, ಬೋಧಕರು, ಚಿಂತಕರು, ಮಹಾಪಂಡಿತರು ಇದಕ್ಕಿಂತ ಕಮ್ಮಿ ಆಸನದಲ್ಲಿ ಹೇಗೆ ಕೂರ್ಸೋಕ್ಕಾಗತ್ತೆ? ಕೂತ್ಕೊಳ್ಳಿ. ಏನಾಯ್ತು? ಇಷ್ಟ ಆಗ್ಲಿಲ್ವೇ? ಬನ್ನಿ, ಏನು ತೊಂದರೆ ಇಲ್ಲ. ಬನ್ನಿ ಬನ್ನಿ, ಇಲ್ಲಿ ಬನ್ನಿ. ಇಲ್ಲಿ ಕೂತ್ಕೊಳ್ಳಿ ನೀವು. ಇದು ಮಹಾಮಂತ್ರಿಯವರ ಆಸನ. ಇಲ್ಲಿ ಕೂತ್ಕೊಳ್ಳಿ. ಒಂದು ನಿಮಿಷ. ನೀವೇನ್ ಮಾತಾಡ್ತಿದ್ದೀರಾ ಆಚಾರ್ಯರೇ? ನಾನು ಇದರಲ್ಲಿ ಯಾಕೇನಾಯ್ತು? ಇದು ಇಷ್ಟ ಆಗ್ಲಿಲ್ವಾ? ಓಹೋ, ಬನ್ನಿ 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 ನನ್ನ ಜೊತೆ. ಸ್ವಲ್ಪ ಎದ್ದೇಳಿ ನೀವು. ಇದು ಉಪಮಂತ್ರಿಗಳ ಆಸನ. ಇಲ್ಲಿ ಕೂತ್ಕೊಳ್ಳಿ ನೀವು. ಇದು ಕೂಡ ಇಷ್ಟವಾಗ್ಲಿಲ್ವಾ? ಓಹೋ, ಹೋಗ್ಲಿ ಬಿಡಿ. ಬಹಳ ಕಗ್ಗಂಟಿನ ಸಮಸ್ಯೆ ಆಯ್ತಲ್ಲ. ಏನ್ ಮಾಡೋದು? ಯಾವ ಪದವಿ ಕೊಡೋದು? ಯಾವ ಸ್ಥಾನದಲ್ಲಿ ಕೂರ್ಸೋದು ನಿಮ್ಮನ್ನ? ಇಲ್ಲಿ ಈಗ ಬಂತು ಪಂಡಿತನ ಆಕ್ರಮಣ. ಗುರುಗಳ ಸ್ಥಾನವನ್ನು ಕೇಳ್ತಾ ಇದ್ದಾನೆ. ಈಗ ನೋಡು ಬದುಕ. ಈ ಆಸನ ಚೆನ್ನಾಗನ್ಸ್ತದೆ. ಇಲ್ಲಿ ಕೂತ್ಕೋತೀರ ನೀವು? ಈ ಸ್ಥಾನದಲ್ಲಿ ಕೂತ್ಕೊಳ್ಳೋದಕ್ಕೆ ನೀನು 100 ಜನ್ಮ ಎತ್ತು ಬರಬೇಕು ಪಂಡಿತರೆ. ಅಂದುಕೋಬಹುದು ನೀವಿಲ್ಲಿ ಕೂತ್ಕೋಬಹುದು ಅಂತ, ಆದ್ರೆ ನಿನ್ನ ಹಣೆ ಬರಹದಲ್ಲಿಲ್ಲ. ಕಾರಣ ಇದು ನಮ್ಮ ಸ್ಥಾನ, ವಿರಾಜ ಪುರೋಹಿತ ತಾತಾಚಾರ್ಯರ ಸ್ಥಾನ. ಇಲ್ಲ ಆಚಾರ್ಯರೇ, ಅಷ್ಟೊಂದು ಕಷ್ಟಪಡ್ಬೇಕಾಗಿಲ್ಲ ಈ ಆಸ್ಥಾನದಲ್ಲಿ ಕೂರೋಕೆ. ನೋಡಿ, ನಾನ್ ತೋರಿಸ್ತೀನಿ ನಿಮ್ಗೆ. ನಾವು ನಿಮಗೆ ತೋರಿಸ್ತೀವಿ ನಿನ್ನ ಸರಿಯಾದ ಸ್ಥಾನ ಎಲ್ಲಿದೆ ಅಂತ. ಕೂತ್ಕೋ. ಇದು ನಿನ್ನ ಸ್ಥಾನ. ಇದೇ ಸ್ಥಾನಕ್ಕೆ ಯೋಗ್ಯ ನೀನು. ವಿದೂಷಕನಾಗಿ ನೇಮಕ ಆಗಿದ್ಯಾ ನೀನು. ಇಲ್ಲೇ ಕೂತ್ಕೊಂಡು ಕಾಯ್ತಾ ಇರೋ. ಹಾಸ್ಯ ನೋಡುವಂತಹ ಆಸೆ ಆದ್ರೆ ಕರಿತೀವಿ ನಿನ್ನ. ಆಗಬಾ ದರ್ಬಾರ್ ಹಾಲಿಗೆ, ನಮ್ಮ ಮನ ತಣಿಸೋದಕ್ಕೆ ಮತ್ತು ನಗಿಸೋದಕ್ಕೆ. ಅಲ್ಲಿ ತನಕ ಇಲ್ಲೇ ಕೂತ್ಕೋ. ಸಾಕು, ಹೆಚ್ಚಾಯ್ತು ರಾಮ. ಇದಕ್ಕಿಂತ ಜಾಸ್ತಿ ನಿನ್ಗೆ ಅವಮಾನ ಆದ್ರೆ ನಾನ್ ಸಹಿಸ್ಕೊಳ್ಳಲ್ಲ. ಯಾಕೆ ನಗ್ತಾ ಇಲ್ಲ ಆಚಾರ್ಯರೇ? ನಾನು ಕೈಲಾಸವಾಸಿ ಪಾರ್ವತಿ ಪರಮೇಶ್ವರರಿಗೆ ಧನ್ಯವಾದವನ್ನ ತಿಳಿಸ್ತಾ ಇದ್ದೀನಿ. ನೀವೇ ಯೋಚನೆ ಮಾಡಿ, ನಿನ್ನೆವರೆಗೂ ನನಗಿಲ್ಲಿ ಬಂದು ಕೂತ್ಕೊಳ್ಳೋದಕ್ಕೆ ಯಾವುದೇ ಯೋಗ್ಯತೆನೂ ಇರಲಿಲ್ಲ. ಆದ್ರಿವತ್ತು ರಾಜ ದರ್ಬಾರಿನ ಬಾಗ್ಲು ಬಳಿ ಕೂತ್ಕೊಳ್ಳೋದಕ್ಕೆ ನನಗೆಷ್ಟು ಗೌರವ ಅನ್ನಿಸ್ತಿದೆ ಗೊತ್ತಾ ನಿಮ್ಗೆ? ಧನ್ಯವಾದ ಆಚಾರ್ಯರೇ. ಧನ್ಯವಾದ. ಈ ಸ್ಥಾನದಲ್ಲಿ ಕೂರಿಸಿದಕ್ಕೆ. ಅಂದ್ರೆ ಈ ರಾಜ ದರ್ಬಾರಿಗೆ ಯಾರೇ ಬಂದ್ರು ಮೊದಲು ನನ್ನ ದರ್ಶನ ಆಗಿ ಹೋಗ್ಬೇಕೊಳಗೆ. ಅದು ನೀವು ಕೂಡ ಪ್ರಭು.
ಕ್ಷಮೆ ಇರ್ಲಿ ಮಾನ್ಯರೇ, ಇದು ಸಭೆಯವರ ಸ್ಥಾನ. ನೀವು ಇಲ್ಲಿ ಸ್ಥಾನದಲ್ಲಿ ಯಾವುದು ಚಿಕ್ಕದು ದೊಡ್ಡದು ಅಂತ ಇಲ್ಲ. ಅದ್ರಲ್ಲಿ ಕೂತ್ಕೊಳ್ಳೋನು ಚಿಕ್ಕವನು ದೊಡ್ಡವನಾಗ್ತಾನೆ. ಅಷ್ಟು ಅಲ್ಲದೆ ಯೋಗ್ಯತೆನ ಯಾವುದು ಪದದಲ್ಲಿ ಹೇಳಕ್ಕಾಗಲ್ಲ. ಪದನೇ ಸ್ವಯಂ ಯೋಗ್ಯ ವ್ಯಕ್ತಿನ ಹುಡುಕುತ್ತೆ. ರಾಜಾದಿರಾಜ, ಸಮ್ರಾಟರ ಸಮ್ರಾಟ, ಚತುರರಿಗೆ ಚತುರ, ಮಹಾಬಲಿ, ಬಾಹುಬಲಿ, ಮಹಾರಾಜ ಶ್ರೀ ಕೃಷ್ಣ ದೇವರಾಯ ಬರ್ತಿದ್ದಾರೆ. ಮಹಾರಾಜ ಕೃಷ್ಣ ದೇವರಾಯರಿಗೆ, 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 ಮಹಾರಾಜ ಕೃಷ್ಣ ದೇವರಾಯ, ಮಹಾರಾಜ ಕೃಷ್ಣ ದೇವರಾಯರಿಗೆ, ಮಹಾರಾಜ ಕೃಷ್ಣ ದೇವರಾಯರಿಗೆ, ಮಹಾರಾಜ ಕೃಷ್ಣ ದೇವರಾಯರಿಗೆ, ಮಹಾರಾಜ ಕೃಷ್ಣ ದೇವರಾಯರಿಗೆ, ಮಹಾರಾಜ ಕೃಷ್ಣ ದೇವರಾಯರಿಗೆ. ಆಚಾರ್ಯ ತಾತಾಚಾರ್ಯರೇ, ಉಪಸ್ಥಿತರಾಗಿರಿ. ಮಲ್ಕೊಳ್ಳಲ್ಲ, ನಿದ್ದೆ ಮಾಡಲ್ಲ, ಕೇವಲ ನಿಂತ್ಕೊಂಡೇ ಇರ್ಬೇಕು. ಹಾ ಮಹಾರಾಜರೇ, ನಿನ್ನೆ ರಾತ್ರಿ ಪರಮೇಶ್ವರನ ಒಂದು ಭೇಟಿಯಾಗಿದೆ. ಅವರು ಹೇಳಿದ್ರು, ಹರೇ ನನ್ನ ಪ್ರಿಯ ಶಿಷ್ಯ ತಾತಾಚಾರ್ಯ, ವಿಜಯನಗರದ ಪ್ರಜೆಗಳ ಒಳ್ಳೆದಕ್ಕಾಗಿಯೇ ನೀನು ಕೆಲವು ದಿನಗಳ ಕಾಲ ನಿಂತಿರುವಂತ ವ್ರತವನ್ನ ಮಾಡಬೇಕು. ಆಗ ನಾವು ಹೇಳಿದ್ವಿ, ಪ್ರಭುಗಳ ಇಚ್ಛೆಯಂತೆಯೇ ಆಗ. ಧನ್ಯರಾದೆವು ನೀವು ನಮ್ಮ ಆಚಾರ್ಯರೆಂದು. ನಾವು ಹೇಳ ಬಯಸುತ್ತೇವೆ, ದರ್ಬಾರಿನಲ್ಲಿ ಒಂದು ಹೊಸ ಸೇರ್ಪಡೆಯಾಗಿದೆ ಎಂದು. ಪಂಡಿತ ರಾಮಕೃಷ್ಣ. ಪಂಡಿತ ರಾಮಕೃಷ್ಣ, ನೀವು ಅಲ್ಲಿ ನಿಮ್ಮ ಕಾಯುವಿಕೆಯಲ್ಲೇ ಇದ್ರು ಮಹಾರಾಜರೇ. ಹೌದು. ಅದೇನಂದ್ರೆ ಮಹಾರಾಜರೇ, ವಿದೂಷಕ ಮಹೋದಯರ ಮೊದಲ ದಿನ ಇವತ್ತು ದರ್ಬಾರ್ ಸಭೆಯಲ್ಲಿ ನಾವ್ ಅನ್ಕೊಂಡ್ವಿ, ಅಂದ್ರೆ ನಾವೆಲ್ಲರೂ ಅನ್ಕೊಂಡ್ವಿ, ಈ ದರ್ಬಾರಿನ ಸಭೆ ಇವತ್ತು ಸ್ವಲ್ಪ ಮನರಂಜನೆಯುತವಾಗಲಿ ಅಂತ. ನಮಗೆ ಸ್ವಲ್ಪ ಕೇಳಿಸ್ಲಿ, ಹಾಸ್ಯ ಪರಿಹಾಸ್ಯವನ್ನ ಮಾಡಲಿ, ಕೆಲವು ಕಥೆಗಳನ್ನು ಕೂಡ ಹೇಳಲಿ ಅಂತ, ನಮ್ಮ ಮನ ತಣಿಸಲಿ, ನಮಗೆ ಸಂತೋಷವಾಗಲಿ. ಅನಂತರ ದರ್ಬಾರಿನ ಕಾರ್ಯಕ್ರಮಗಳನ್ನ ಶುರು ಮಾಡಿದ್ರೆ ಹೇಗಿರುತ್ತೆ ಹೇಳಿ? ವಿದೂಷಕ ರಾಮಕೃಷ್ಣ, ನೀವು ಏನು ಹೇಳ ಬಯಸುತ್ತೀರಾ? ಮಹಾಪ್ರಭು, ರಾಜಗುರುಗಳು ಮತ್ತೆ ಬೇರೆ ಸಭಾಪತಿಗಳ ಇಚ್ಛೆ ಹಾಗೆ. ನೀವು ಅನುಮತಿ ಕೊಟ್ರೆ ಇವತ್ತಿನ ಮನೋರಂಜನೆ ಒಂದು ಕವನ ಹೇಳೋದ್ರ ಮೂಲಕ ಮನೋರಂಜನೆನ ಶುರು ಮಾಡ್ತೀನಿ. ಅನುಮತಿ ಇದೆ ಪಂಡಿತ ರಾಮಕೃಷ್ಣ, ಅನುಮತಿ ಇದೆ. ನೀವು ಹೇಗೆ ಬಯಸುತ್ತೀರೋ ಹಾಗೆ ನಿಮ್ಮ ಪ್ರದರ್ಶನ ನೀಡಿ. ಧನ್ಯವಾದ ಮಹಾಪ್ರಭು. ಖುಷಿ ಪಡ್ತೀರಾ ಈ ಕವಿತೆ ಕೇಳಿ? ನಾನ್ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಒಂದು ಕತೆ. ಅದು ಪಂಡಿತ ರಾಮಕೃಷ್ಣನ ಕತೆ. ಈ ಕತೆ ಒಂದು ಸೋಮಾರಿ ಪಂಡಿತಂದು. ಅವನ್ ಯಾವ ಕೆಲ್ಸನೂ ಮಾಡದೆ ಬರೀ ಮಾಡ್ತಿದ್ದ, ಆರಾಮ ಆರಾಮ ಬರೀ ಆರಾಮ. ಒಂದು ದಿನ ಒಬ್ರು ಯೋಗಿಗಳು ಅವನಿಗೆ ಎಚ್ಚರಿಸಿದ್ರು, ಮತ್ತವನ್ ಯಾರು ಅಂತಾನೂ ಅವನಿಗೆ ಅರ್ಥ ಮಾಡಿಸಿದ್ರು. ಆ ಪಂಡಿತ ಅದೇ ಯೋಚನೆಯಲ್ಲಿ ಮಹಾರಾಜರ ಅರಮನೆ ಹತ್ರ ಬಂದ. ಅದನ್ನ ನೋಡಿ ಮನಸ್ಸು ಕುಣಿತಾ ಇತ್ತು, ನವಿಲ್ ತರ. ಮನಸ್ಸಿಗೆ ಸಂತೋಷ ಆಯ್ತು, ನಂಬಿಕೆ ಇತ್ತು ಆತನ ಪ್ರತಿಮೆನ ರಾಜರು ಗುರುತಿಸ್ತಾರೆ ಅಂತ, ಮತ್ತೆ ಸಭೆಗೂ ಸೇರ್ಸ್ಕೋತಾರೆ. ಆದ್ರೆ ಆ ಪಂಡಿತನಿಗೆ ಏನ್ ಗೊತ್ತಿತ್ತು, ರಾಜರ ಸಭೆಗೆ ಸೇರ್ಕೊಳ್ಳೋದು ಊಟ ಮಾಡದಷ್ಟೇ ಸುಲಭ ಅಲ್ಲ ಅಂತ. ರಾಜ ಮತ್ತೆ ಪಂಡಿತನ ಮಧ್ಯೆ ಇದ್ದ ಒಬ್ಬ ದುಷ್ಟ ವ್ಯಕ್ತಿ, ಅವನಲ್ಲಿರ್ಲಿಲ್ಲ ಯಾವುದೇ ಮನುಷ್ಯತ್ವ ಮತ್ತೆ ಸಾಮರ್ಥ್ಯನೂ ಇರ್ಲಿಲ್ಲ. ಹಾಗೆ ಪಂಡಿತನ ಕಂಡ್ರೆ ಅವನಿಗೆ ಇಷ್ಟನೂ ಆಗ್ತಿರ್ಲಿಲ್ಲ. ಆಮೇಲೆ ಪಂಡಿತನ ವಿರುದ್ಧ ಪಿತೂರಿನ ಶುರು ಮಾಡ್ದ. ಮನಸ್ಸಲ್ಲಿದ್ದ ನಂಬಿಕೆಯು ಹಾರಿ ಹೋಯ್ತು ಯಾವಾಗ ಪಂಡಿತನನ್ನು ರಾಜನ ಎದುರು ಒಬ್ಬ ಕಳ್ಳನಾಗಿ ಒಪ್ಪಿಸಿದಾಗ. ಪಂಡಿತ ಕೂಡ ಸೋಲನ್ನ ಒಪ್ಕೊಳ್ದೇನೆ, ಹಾಗೆ ಪಂಡಿತನೂ ಯಾವುದೇ ಕಾರಣಕ್ಕೂ ಹಿಂಜರಿಯದೆ ಅವನ ಬುದ್ಧಿ ಚಕ್ರವನ್ನ ಹೇಗ್ ತಿರುಗಿಸ್ತಾ ಅಂದ್ರೆ, ಅವಾಗ ನ್ಯಾಯದ ತಕ್ಕಡಿ ಸತ್ಯದ ಪರವಾಗಿ ನಿಲ್ತು. ಕೊನೆಗೂ ಆ ದುಷ್ಟನ ಚಕ್ರವ್ಯೂಹದಿಂದ ಪಂಡಿತ ಹೊರಗ್ ಬಂದ. ಆಮೇಲೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗಿ ಅವಾಗ ಆ ದುಷ್ಟನಿಗೆ ಈ ಚತುರ ಪಂಡಿತ ಸರಿಯಾಗಿ ಪಾಠ ಕಲಿಸ್ದ. ಬುದ್ಧಿವಂತ ರಾಜನಿಗೆ ಆ ಚತುರ ಪಂಡಿತ ಇಷ್ಟನಾದ. ಮತ್ತೆ ಹೀಗೆ ರಾಜನ ದರ್ಬಾರಿಗೆ ಬಂದ. ತನಗಾಗಿರೋ ನೋವಿನಿಂದ ಹೇಳ್ತಾನೆ ಆ ಪಂಡಿತ, ಕೇಳಿ ಎಲ್ಲ ಜನಗಳೇ, ನಿಮಗೇನ್ ಇಷ್ಟ ಬರುತ್ತೋ ಹಾಗ್ ಮಾಡಿ, ಆದ್ರೆ ಇನ್ನಡಿಯಲ್ಲ ರಾಜ ದರ್ಬಾರಿನಲ್ಲಿ ಮೋಸ, ದರೋಡೆ, ವಂಚನೆ. ಎಲ್ಲಿವರೆಗೂ ಈ ಪಂಡಿತ ತನ್ನ ಚತುರತೆಯಿಂದ ಇಲ್ಲಿ ಇರ್ತಾನೋ ಅಲ್ಲಿವರೆಗೂ ನಡೆಯಲ್ಲ ಯಾವುದೇ ಮೋಸ, ಹಾಗೆ ನಡೆಯಲ್ಲ ಯಾವುದೇ ಮೂಢನಂಬಿಕೆ.
ರಾಜನಿಗೆ ನಮಸ್ಕರಿಸುತ್ತಾ ಕೊನೆಯದಾಗಿ ಹೇಳ್ತಾನೆ ಈ ಪಂಡಿತ, ತಲೆ ಮೇಲಿರಲಿ ರಾಜನ ಆಶೀರ್ವಾದ, ಸದಾ ಇರಲಿ ರಾಮಕೃಷ್ಣ ಆ ಗುಣವಂತ ರಾಜಕುಮಾರನ ನೆರಳಿನಲ್ಲಿ. ಎಂತ ಮಾತು, ಮಜಾ ಬಂದ್ಬಿಡ್ತು. ಅದ್ಭುತವಾಗಿತ್ತು. ನಿಸ್ಸಂದೇಹವಾಗಿ ನಿಮ್ಮ ಕವಿತೆ ಅತಿ ಸುಂದರವಾದದ್ದು ಹಾಗೂ ಅರ್ಥಪೂರ್ಣವಾದದ್ದು. ನೀವು ಬುದ್ಧಿವಂತರೇ, ಜೊತೆಗೆ ಒಂದು ಅದ್ಭುತ ಕವಿಯೂ ಕೂಡ. ನಿಮ್ಮ ಜೀವನದ ಬಗೆಗಿನ ಸಕಾರಾತ್ಮಕ ಭಾವನೆಯು ನಮ್ಮ ಮನಮೋಹಿತಗೊಳಿಸಿದೆ ಪಂಡಿತ ರಾಮಕೃಷ್ಣ. ನಮಗೆ ಖುಷಿ ಇದೆ ನಿಮ್ಮಂತಹ ಪ್ರತಿಭಾವಂತ, ನಿಮ್ಮಂತಹ ರೋಚಕ ವ್ಯಕ್ತಿ ಈ ದರ್ಬಾರಿನ ಶೋಭೆಯು. ವಿಜಯನಗರ ರಾಜ್ಯದ ದರ್ಬಾರಿಗೆ ನಾವು ವಿದೂಷಕ ರಾಮಕೃಷ್ಣರನ್ನು ಸ್ವಾಗತಿಸುತ್ತೇವೆ. ಧನ್ಯವಾದ ಮಹಾಪ್ರಭು, ತುಂಬಾ ತುಂಬಾ ಧನ್ಯವಾದ. ಇದು ನನ್ನ ಸೌಭಾಗ್ಯ, ನಾನು ಅರ್ಹ ಅಂತ ಹೇಳಿದಕ್ಕೆ. ಮಹಾರಾಣಿಯರಿಗೆ ಮಹಾರಾಣಿ, ವಿಜಯನಗರ ರಾಜ್ಯದ ಗೌರವ, ರಾಜ್ಯದ ಸ್ವಾಭಿಮಾನ, ಸೌಂದರ್ಯ ದೇವಿ, ರಾಜ್ಯ ಜಾನಕಿ, ಮಹಾರಾಜ ಶ್ರೀಕೃಷ್ಣ ದೇವರಾಯರ ಧರ್ಮಪತ್ನಿ ಅರ್ಧಾಂಗಿಣಿ ಮಹಾರಾಣಿ ಚಿನ್ನದೇವಿಯವರು ಆಗಮಿಸುತ್ತಿದ್ದಾರೆ. ಆಗಮಿಸುತ್ತಿದ್ದಾರೆ, ಜೊತೆಗೆ ಆಗಮಿಸುತ್ತಿದ್ದಾರೆ ಮಹಾರಾಜ ಶ್ರೀಕೃಷ್ಣ ದೇವರಾಯರ ಧರ್ಮಪತ್ನಿ ಅರ್ಧಾಂಗಿಣಿ ಸೌಂದರ್ಯವತಿ, ರಾಜ್ಯದ ಗೌರವ, ಮಹಾರಾಣಿ ಶ್ರೀ ತಿರುಮಲಾಂಬ. ಕ್ಷಮೆ ಇರಲಿ ಮಹಾರಾಜರೇ, ನಾನ್ ನಿಮ್ಮನ್ನ ಒಂದು ಮಾತು ಕೇಳ್ತೀನಿ. ಇವತ್ತು ಮಹಾರಾಣಿಯರು ರಾಜದರ್ಬಾರಿನ ಶೋಭೆ ಹೆಚ್ಚಿಸೋದಿಕ್ ಬಂದಿದ್ದಾರಾ? ವಿಶೇಷ ಕಾರಣ ಏನು ಮಹಾರಾಜರೇ? ತಿಮ್ಮರಸುರವರೇ, ನಿಮಗೆ ತಿಳಿಯದ್ದೇನಿದೆ? ಎಲ್ಲಿ ಶೃಂಗಾರ ರಸ ಹಾಗೂ ಪರಿಧಾನದ ಬಗ್ಗೆ ಮಾತು ಬರುತ್ತದೆಯೋ ಅಲ್ಲಿ ಇವರ ಉಪಸ್ಥಿತಿ ಅನಿವಾರ್ಯವಿದೆ. ನನಗೆ ಅರ್ಥವಾಯ್ತು ಮಹಾರಾಜರೇ. ದರ್ಬಾರಿನ ಕಾರುಬಾರು ಶುರುವಾಗಲು. ಮಹಾರಾಜರೇ, ಒಬ್ಬ ವಿದೇಶಿ ವ್ಯಾಪಾರಿ ಮಹಿಳೆಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸೋದಿಕ್ಕೆ ಅನುಮತಿ ಕೇಳ್ತಾ ಇದ್ದೀನಿ. ಆ ಮಹಿಳೆ ಹೇಳ್ತಾ ಇದ್ದಾಳೆ, ಅವಳ ಬಳಿ ಒಂದು ವಿಶೇಷವಾದ ವಸ್ತ್ರವಿದೆ, ಅದನ್ನ ಮಹಿಳೆಯರು ಧರಿಸ್ತಾರೆ ಅಂತ. ಇದುವರೆಗೂ ಅದನ್ನ ನೋಡಿಯೂ ಇಲ್ಲ, ಕೇಳಿಯೂ ಇಲ್ಲ, ಧರಿಸಿಯೂ ಇಲ್ಲ. ಆ ಮಹಿಳೆ ಬಯಸ್ತಾ ಇದ್ದಾಳೆ, ಒಂದ್ ವೇಳೆ ಮಹಾರಾಣಿಯರಿಗೆ ಅವಳು ತಂದಿರೋ ವಸ್ತ್ರ ಇಷ್ಟ ಆದ್ರೆ ಮಹಾರಾಜರು ಅದನ್ನ ಖರೀದಿಸಿ ಮಹಾರಾಣಿಯರಿಗೆ ಕೊಡ್ಲಿ ಅಂತ. ಮತ್ತೆ ಮಹಾರಾಣಿಯರ ಅಪೂರ್ವ ಸೌಂದರ್ಯ ಇನ್ನೂ ಹೆಚ್ಚಾಗುತ್ತೆ. ಇದಕ್ಕೆ ಮಹಾರಾಜರ ಅನುಮತಿ ಇದ್ದರೆ? ಅವಶ್ಯ ಅನುಮತಿ ಇದೆ. ಗೌರವದಿಂದ ಅವರನ್ನು ಬರಲು ಹೇಳಿ. ಮಹಿಳೆ ವ್ಯಾಪಾರಿ ಹಾಜರಾಗ್ಲಿ. ಭೂಮಿ ಮೇಲೆ ನಡೀತಾ ಇದ್ದಾನ ಇಲ್ಲ ಒದ್ದೆ ಅದು ಮಡಕೆ ಮೇಲ? ಅವಳನ್ನ ಬಿಡೋ, ನಮ್ಮ ಮುದುಕನ್ನ ನೋಡು, ಅವನು ಹೇಗ್ ಕಂಡ್ಬಿಟ್ಟಿದ್ದಾನೆ ಅಂದ್ರೆ ಪ್ರಪಂಚದಲ್ಲಿ ಇದೇ ಮೊದಲನೇ ಸಲ ಕಂಡ್ಬಿಟ್ಟಿರೋ ತರ. ವಿಜಯನಗರ ಸಾಮ್ರಾಟ ಮಹಾಬಲಿ ಸಾಮ್ರಾಟ ಮತ್ತವರ ಇಬ್ಬರ ಮಹಾರಾಣಿಯವರಿಗೆ ಚೆಂಕು ಫಾಂಕವಳ ಪ್ರಣಾಮ ಪ್ರಣಾಮ ಪ್ರಣಾಮ. ಅಲ್ಲ, ಅವಳಿಗೆ ಎಷ್ಟು ಧೈರ್ಯ ಇರಬಹುದು? ನಮ್ಗೆ ಈ ತರ ಎಲ್ಲ ಮಾತಾಡ್ತಿದ್ದಾಳೆ. ಅದು ಅವಳ ಹೆಸರು ರಾಣಿ ತಿರುಮಲಂಬ. ಅವ್ರ ಹೆಸರೇ ಆ ಥರ ಇರುತ್ತೆ. ನಿಮ್ಮ ಹತ್ರ ಯಾರು ಕೇಳಿದ್ದು? ನಾನು ನನ್ನಷ್ಟಕ್ಕೆ ಗೊಣಗ್ತಿದ್ದೆ. ಸ್ವಾಗತವು ನಿಮಗೆ. ನೀವೇನಾ ಅವರು? ಭರವಸೆ ನೀಡುವುದು ನಿಮ್ಮ ಬಳಿಯ ವಸ್ತ್ರ
ಹಾಗೂ ಸೀರೆಗಳು ನೀವು ತಂದಿರುವುದು ಹಿಂದೆಂದೂ ಮಾಡಲಾಗಿಲ್ಲ ಹಾಗೂ ಯಾರು ನೋಡಿಲ್ಲವೆಂದು. ಹೌದು, ನನ್ನ ಹತ್ರ ಇನ್ನೂ ವಿಭಿನ್ನವಾದ ವಸ್ತುಗಳು ಇದೆ ಮಹಾರಾಜರೇ. ಅದೇನಂದ್ರೆ ಈ ಸೀರೆಯ ಪರಂಪರೆ ಇತಿಹಾಸದ ಪ್ರಕಾರ ಯಾವ ರಾಜ ಈ ಸೀರೆಯನ್ನು ತನ್ನ ರಾಣಿಗೆ ಉಡುಗೊರೆಯಾಗಿ ಕೊಡ್ತಾರೋ ಆ ರಾಣಿ ತನ್ನ ಪ್ರತಿ ಜನ್ಮದಲ್ಲೂ ರಾಣಿಯಾಗೇ ಇರ್ತಾಳೆ. ಅದು ಅಲ್ಲದೆ ರಾಜಯೋಗದ ಸುಖ ಪಡ್ತಾರೆ. ಹಾಗಾದ್ರೆ ಸ್ವಲ್ಪ ಬೇಗ ತೋರಿಸಿ, ನಾವು ಕಾತುರದಿಂದ ಕಾಯ್ತಿದ್ದೀವಿ. ಆಗಲಿ ಮಹಾರಾಣಿ, ಈಗಲೇ ತೋರಿಸ್ತೀನಿ. ವಿಶಿಷ್ಟವಾದದ್ದು. ಇದು ಹಿಂದೆ ಮಾಡೂ ಇಲ್ಲ ಮತ್ತೆ ನೋಡಿದೂ ಇಲ್ಲ. ಈ ಸೀರೆನ ತಯಾರಿಸೋದಕ್ಕೆ ವರ್ಷಾನುಗಟ್ಲೆ ಶ್ರಮ ಪಟ್ಟಿದ್ದಾರೆ. ಏನಾದ್ರೂ ಕಾಣಿಸ್ತಿದ್ಯಾ? ಇಲ್ಲ. ನಿಮ್ಗೆ ಹೀಗೆ ಗುಣಗ್ತಾ ಇರೋದು ನನ್ನ ಅಭ್ಯಾಸ. ನೀವು ಪ್ರತಿ ಸಾರಿ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಹೀಗೆ ನಕ್ಕೊಂಡು ಸುಮ್ನೆ ಕೂತಿರು ರಾಮ. ಏನು ಮಾತಾಡ್ಬೇಡ, ಇಲ್ಲ ಅಂದ್ರೆ ಸಿಕ್ಕಾಕೋತೀವಿ. ಮಣಿ, ಈ ಕಪಟಿ ಮುದ್ಕನ್ ಜೊತೆ ಇದ್ದು ನನ್ನ ದೃಷ್ಟಿ ಹೀನವಾಗ್ಬಿಟ್ಟಿದೆ. ನನ್ಗೇನು ಕಾಣಿಸ್ತಾನೆ ಇಲ್ವಲ್ಲ. ಅಯ್ಯೋ, ಅದು ನನಗೆಲ್ಲೋ ಕಾಣಿಸ್ತಾ ಇದೆ. ನನಗೂ ಕೂಡ ಏನು ಕಾಣಿಸ್ತಿಲ್ಲ. ಮತ್ತೇನು ಈ ಮುದ್ಕನ್ಗೆ ಕಾಣಿಸ್ತಾ ಇರುತ್ತಾ? ಅಯ್ಯೋ, ಅವನಿಗೆಲ್ಲಿ ಕಾಣಿಸುತ್ತೆ ಹೇಳು? ಈ ವಯಸ್ಸಲ್ಲಿ ಇವನು ದೃಷ್ಟಿ ಹೆಂಗ್ ಆಗ್ತಾ ಇರುತ್ತೆ. ಇವನಿಗೆ ಕಾಣಿಸುತ್ತೆ ಬಿಡು. ನೋಡು ನೋಡು, ಕಣ್ಣನ್ನ ಇಷ್ಟ ಅಗಲ ಮಾಡ್ಕೊಂಡು ನೋಡೋದಿಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದಾನೆ ಈ ಮುದ್ಕ. ಈ ಸೀರೆ ಹೇಗನ್ಸ್ತು ಮಹಾರಾಣಿಯವರೇ? ನನಗ್ ನಿಮ್ ಕೈಯಲ್ಲಿ ಏನು ಕಾಣಿಸ್ತಾನೆ ಇಲ್ಲ. ಒಂದ್ ಮಾತು ಹೇಳೋದಿಕ್ಕೆ ಮರ್ತ್ಬಿಟ್ಟೆ. ಈ ಸೀರೆ ಯಾವ ಹೆಣ್ಣಿಗೆ ಮಾತ್ರ ಕಾಣಿಸುತ್ತೆ ಅಂದ್ರೆ ಪ್ರಪಂಚದಲ್ಲಿ ಅತಿ ಸುಂದರವಾಗಿರೋ ಹೆಣ್ಣಿಗೆ. ಮತ್ತೆ ತನ್ನ ಪತಿಯನ್ನು ಯಾರು ಜಾಸ್ತಿ ಪ್ರೀತಿ ಮಾಡ್ತಾರೋ ಅವರಿಗೆ. ಮತ್ತೆ ನನಗೆ ಪೂರ್ತಿ ನಂಬಿಕೆ ಇದೆ ಈ ಸೀರೆ ನಿಮ್ಮಿಬ್ರಿಗೂ ಕಾಣಿಸುತ್ತೆ ಅಂತ. ಹೇಳಿ ಚಿಕ್ಕ ಮಹಾರಾಣಿಯವರೇ, ನಿಮಗೆ ಸೀರೆ ಕಾಣಿಸ್ತಾ ಇದೆಯಲ್ವಾ? ಕಾಣಿಸ್ತಿದೆ ಅಲ್ಲ? ಕಾಣದೇ ಇರೋಕ್ ಹೇಗ್ ಸಾಧ್ಯ? ಕಾಣ್ತಿದೆ ನನ್ಗೆ. ವಾಹ್, ಎಷ್ಟ್ ಚೆನ್ನಾಗಿದೆ ಸೀರೆ. ಮನಮೋಹಕ, ಅದ್ಭುತ, ಅತಿ ಸುಂದರ. ವಾಹ್. ಮತ್ತೆ ನೀವು ದೊಡ್ಡ ಮಹಾರಾಣಿಯವರೇ, ನೀವು ಕೂಡ ಮಹಾರಾಜರನ್ನ ತುಂಬಾ ಪ್ರೀತಿ ಮಾಡ್ತಿರಲ್ವಾ? ನನಗ್ ನಿಮ್ ಕೈಯಲ್ಲಿ ಹಾಗಾದ್ರೆ ನಿಮ್ಗೂ ಕೂಡ ಈ ಸೀರೆ ಕಾಣಿಸ್ತಿರ್ಬೋದಲ್ವಾ? ಎಂಥ ಕಲೆ ಇದು! ನಾನ್ ಇದುವರೆಗೂ ಜೀವನದಲ್ಲಿ ಇಂಥ ಸೀರೆ ನೋಡೇ ಇಲ್ಲ. ವಾಹ್, ಎಷ್ಟ್ ಚೆನ್ನಾಗಿದೆ ಸೀರೆ. ಮನಮೋಹಕ. ನನಗಂತೂ ಇದು ತುಂಬಾನೇ ಇಷ್ಟ ಆಯ್ತು.
ಅಬ್ಬಾ ಎಂತ ಅದ್ಭುತವಾಗಿದೆ ಸೀರೆ. ಇಲ್ಲೇ ಹೋದ್ರೂ ಎಲ್ಲರಿಗೂ ಕಾಣ್ತಿದೆ. ಇಂಥ ಸೀರೆನ ನನ್ನ ಜೀವನದಲ್ಲೇ ನೋಡ್ಲಿಲ್ಲ. ಈ ಆಟ ಅಂತೂ ತುಂಬಾ ಮಜವಾಗಿರುತ್ತೆ.